ನೆಲ್ಲಿಕಾಯಿನ ಉಪ್ಪಿನಕಾಯಿ. ಇದನ್ನು ತೊಳೆದು ಒಂದು ಸ್ವಲ್ಪನೂ ನೀರಿಲ್ದಂಗೆ ಇದನ್ನೆಲ್ಲ ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇದು ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಅದು ದೊಡ್ಡದಿದೆ. ಇದು ದಪ್ಪ ನೆಲ್ಲಿಕಾಯಿ, ಇದು ಚಿಕ್ಕದಲ್ಲ. ಇದನ್ನೆಲ್ಲ ಕಟ್ ಮಾಡ್ಕೊಬೇಕು, ಬೀಜ ಎಲ್ಲ ತೆಗಿಬೇಕು. ನಾನು ಆಮೇಲೆ ಬೀಜ ತೆಗಿತೀನಿ ಇದ್ರದ್ದು. ಇದನ್ನೆಲ್ಲ ಬಾಟ್ಲಿ ನಾನು ಗಾಜಿನ ಬಾಟ್ಲಿಗಿಲ್ಲೇ ಹಾಕೋದು. ನಾನು ಪ್ಲ್ಯಾಸ್ಟಿಕ್ಕಲ್ಲೆಲ್ಲ ಹಾಕಲ್ಲ. ಪ್ಲ್ಯಾಸ್ಟಿಕ್ಕು ಇವಾಗ ಯೂಸ್ ಮಾಡ್ತಿಲ್ಲ ನಾನು. ಇವಾಗ ಗಾಜಿನ ಬಾಟ್ಲಲ್ಲೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ, ಮೆಂತೆ ಅರಿಶಿನ ಕೊನೆ ಬಿಸಿ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಪುಡಿ ಹಾಕ್ಬೇಕು ಇದನ್ನು. ಮೆಂತೆ ಅರಿಶಿನ ಕೊನೆ ಇದು. ಲಾಸ್ಟಲ್ಲಿ ಖಾರದ ಪುಡಿ ಹಾಕ್ರಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟೊಂದು ಖಾರದ ಪುಡಿ ಹಾಕ್ಕೊಳ್ಳಿ. ಅದು ಬಾಟ್ಲಿಗೆ ತುಂಬಿಡ್ತು, ಜಾಸ್ತಿ ಆಯಿತು ಅಂತ ಬೌಲಿಗೆ ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಬಾಟ್ಲಿಗೆ ಹಾಕ್ತೀನಿ. ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋಬೋದು. ಒಂದು ಸ್ವಲ್ಪ ಇಂಕು ಹಾಕಿ. ನಾನು ಹಾಕೋದಿಲ್ಲ, ಹಿಂಗೆ ತಿಂತೀವಿ. ಬೆಟ್ಟದ ನೆಲ್ಲಿಕಾಯಿ ಅದೇನು ಹುಳಿ ಇರಲ್ವಲ್ಲ, ಹಿಂಗೆ ತಿಂದುಬಿಡ್ತೀವಿ ನಾವು. ಗಾಜಿನ ಬಾಟ್ಲಿಯಲ್ಲಿ ಹಾಕಿದರೆ ಒಂದು 6 ತಿಂಗಳು ಬೇಕಾದರೆ ಇರುತ್ತೆ, ಏನಾಗಲ್ಲ. ಇದು ನೋಡಿರಿ, ಕೈ ಹಾಕ್ಬಾರ್ದು, ಅದಕ್ಕೆ ನೀರು ಇರಬಾರ್ದು, ಅದು ಅಷ್ಟೇ. ಥ್ಯಾಂಕ್ ಯು.